ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಅಥವಾ ಬಟರ್ ಮಿಲ್ಕ್ ಇದರ ಆರೋಗ್ಯ ಗುಣಗಳ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ಮೊದಲೆಲ್ಲ ನಾವೆಲ್ಲಾದರೂ ಹೊರಗೆ ಹೋದರೆ, ಅಂದರೆ ಪೇಟೆಗೆಲ್ಲ ಹೋದರೆ, ಸೆಕೆ ಎಲ್ಲ ಇದ್ದಾಗ ನಾವೇನು ಮಾಡ್ತಿದ್ವಿ, ರೆಗ್ಯುಲರ್ಲಿ ಬಟರ್ ಮಿಲ್ಕ್ ಅಥವಾ ಮಜ್ಜಿಗೆ ಕುಡಿಯುವಂಥ ಹ್ಯಾಬಿಟ್ ನಮಗಿತ್ತು. ಎಲ್ಲ ಯಾವ ಅಂಗಡಿಗೆ ಹೋದರೂ ಕೂಡ ಒಂದು ಮಣ್ಣಿನ ಕೊಡದಲ್ಲಿ ಮಜ್ಜಿಗೆ ಪ್ರಿಪೇರ್ ಮಾಡಿ ಇಡ್ತಿದ್ರು. ಆ್ಯಂಡ್ ಅದು ತೊಗೊಂಡಾಗ ನಮಗೆ ತುಂಬ ಎನರ್ಜಿ ಫೀಲ್ ಆಗುತ್ತೆ, ನಮಗೆ ಸುಸ್ತೆಲ್ಲ ಕಡಿಮೆ ಆಗುತ್ತೆ, ಆ್ಯಂಡ್ ಆರಾಮಾಗಿ ಕೆಲಸ ಮಾಡಲಿಕ್ಕೆ ಕೂಡ ಆಗ್ತಿತ್ತು. ಬಟ್ ಈ ರೀಸೆಂಟ್ ಡೇಸಲ್ಲಿ ನಮ್ಮ ವರ್ಲ್ಡ್ ಏನಿದೆ ತುಂಬ ಮಾಡರ್ನೈಸ್ಡ್ ಆಗಿದೆ. ಸೊ ನಾವು ಯಾವ ಅಂಗಡಿಗೆ ಹೋದರೂ ಕೂಡ ನಮಗೆ ಫ್ರೆಶ್ ಆಗಿರುವಂಥ ಈ ಮಜ್ಜಿಗೆ ಏನಿದೆ ಈಗ ಸಿಗ್ತಾ ಇಲ್ಲ. ಆ್ಯಂಡ್ ನಾವೆಲ್ಲಾದರೂ ಹೋಗಿ ಮಜ್ಜಿಗೆ ಬೇಕು ಅಂತ ಕೇಳಿದ್ರು ಕೂಡ ರೆಡಿಮೇಡ್ ಪ್ಯಾಕ್ಡ್ ಬಟರ್ ಮಿಲ್ಕ್ ಏನಿದೆ ಅದು ನಮಗೆ ಸಿಗುತ್ತೆ. ಬಟ್ ಯೂಶಲಿ ನಿಮಗೆ ಗೊತ್ತು, ಪ್ಯಾಕ್ಡ್ ಐಟಮ್ಸ್ ಇದ್ದಾಗ ಅದರದ್ದು ಸೆಲ್ಫ್ ಲೈಫ್ ಎಲ್ಲ ಇಂಪ್ರೂವ್ ಮಾಡೋ ಸಲುವಾಗಿ ಅದರಲ್ಲಿ ಎಷ್ಟೋ ಆ್ಯಡಿಟಿವ್ಸ್ ಹಾಕಿರ್ತಾರೆ, ಎಷ್ಟೋ ಕಡೆ ತುಂಬ ಜಾಸ್ತಿ ಉಪ್ಪೆಲ್ಲ ಹಾಕಿರ್ತಾರೆ. ಸೊ ಅದರಿಂದ ನಮ್ಗೆ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಸಿಗಬೇಕು ಅಂತ ಇಲ್ಲ. ಬಟ್ ನಮ್ಮ ಎಲ್ಡರ್ಸ್, ಎಸ್ಪೆಷಲಿ ನಮ್ಮ ಅಜ್ಜ ಅಜ್ಜಿ, ಆ ಟೈಮಿಗೆಲ್ಲ ನಾವು ಫುಡ್ ಎಲ್ಲ ತಗೊಳ್ಳುವಾಗ ರೆಗ್ಯುಲರ್ಲಿ ನಮ್ಮ ಊಟದೊಟ್ಟಿಗೆ ಒಂದು ಗ್ಲಾಸ್ ಮಜ್ಜಿಗೆ ತಗೊಳ್ಳುವಂಥ ಒಂದು ಹ್ಯಾಬಿಟ್ ಇತ್ತು. ಬಟ್ ಈ ಟೈಮಲ್ಲಿ ಈಗೆಲ್ಲ ನಾವು ನೋಡುವಾಗ ಈ ಹ್ಯಾಬಿಟ್ ಏನಿದೆ ಕಂಪ್ಲೀಟ್ಲಿ ವ್ಯಾನಿಷ್ ಆಗಿಬಿಟ್ಟಿದೆ. ನಾವು ಎಲ್ಲಾದರೂ ಹೊರಗಡೆ ತಿರುಗಾಡಲಿಕ್ಕೆ ಹೋದರೆ, ಸೆಕೆ ಇದ್ದಾಗ ನಾವೇನು ಮಾಡ್ತೀವಿ, ಏನಾದರೂ ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳೋದು ಅಥವಾ ಜಾಸ್ತಿ ಶುಗರಿ ಡ್ರಿಂಕ್ಸ್ ತಗೊಳ್ಳುವಂಥ ಹ್ಯಾಬಿಟ್ ಜಾಸ್ತಿ ಇದೆ. ಈವನ್ ನಮಗೂ ಕೂಡ ನಾವು ಹೆಲ್ತಿ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಎಷ್ಟೋ ಸಲ ಅಂಗಡಿಗೆ ಹೋದಾಗ ತುಂಬ ಸೆಕೆಯಲ್ಲಿರುವ ದಿವಸ ನಾವೇನಾದರೂ ಮಿಲ್ಕ್ ಶೇಕ್ ಕುಡಿತೀವಿ ಅಥವಾ ಏನಾದರೂ ಫ್ರೂಟ್ ಜ್ಯೂಸಸನ್ನು ತಗೊಳ್ತೀವಿ. ಸೊ ಆ ಒಂದು ಹ್ಯಾಬಿಟ್ ಅಷ್ಟು ಒಳ್ಳೆಯದು ಅಂತ ನಾನು ಹೇಳಲ್ಲ. ಯಾವಾಗಲೂ ಕೂಡ ಹಣ್ಣು ತಗೊಳ್ಳುವಾಗ ಹಣ್ಣಿನ ಜ್ಯೂಸ್ ತಗೊಳ್ಳೋಕ್ಕಿಂತ ಹಣ್ಣು ತಗೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ನೀವು ಎಲ್ಲಾದರೂ ಒಂದು ಕೂಲ್ ಬಾರ್ಗೆ ಹೋಗಿ ಒಂದು ಜ್ಯೂಸ್ ಆರ್ಡರ್ ಮಾಡಿದಾಗ ನಾವೇನು ಅನ್ಕೊಳ್ತೀವಿ, ತುಂಬ ಹೆಲ್ತಿಯಾಗಿರೋದೇ ನಾವು ತಗೊಳ್ತಾ ಇದ್ವಿ, ನಾವು ಯಾವುದೋ ಪ್ಯಾಕ್ಡ್ ಫುಡ್ ತಗೊಳ್ತಾ ಇಲ್ಲ, ರೆಡಿ ಜ್ಯೂಸ್ ತಗೊಳ್ತಾ ಇದ್ವಿ ಅಂತ ಅನ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಹಾಗೆಲ್ಲ. ಅದಕ್ಕೆ ಹಾಕುವಂಥ ಶುಗರ್ ಕಂಟೆಂಟ್ ನೀವು ನೋಡಿದರೆ ನಾವು ಲೈಫಲ್ಲಿ ಅದು ಕುಡಿಯಲ್ಲ. ಯಾಕಂದರೆ ಅಷ್ಟೊಂದು 2-3 ದೊಡ್ಡ ಚಮಚ ಶುಗರ್ ಹಾಕಿ ನಮಗೊಂದು ಮಿಲ್ಕ್ ಶೇಕು ಅಥವಾ ಒಂದು ಜ್ಯೂಸ್ ಮಾಡಿ ಕೊಡ್ತಾರೆ. ಅದರಿಂದ ಏನೂ ನಮಗೆ ಹೆಲ್ತ್ ಬೆನಿಫಿಟ್ ಸಿಗಲ್ಲ. ಇನ್ಫ್ಯಾಕ್ಟ್ ನಮ್ಮ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಅಷ್ಟೆಲ್ಲ ಹೈ ಶುಗರಿ ಜ್ಯೂಸ್ಗಳು ತಗೊಳ್ಳೋದು ನಮಗಷ್ಟು ಒಳ್ಳೆಯದು ಅಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಮೇನ್ಲಿ ಮಜ್ಜಿಗೆ ತಗೊಂಡ್ರೆ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಮಜ್ಜಿಗೆಯಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ, ಮಜ್ಜಿಗೆ ಕುಡಿಯೋದಿದ್ರೆ ಯಾವ ರೀತಿಯಲ್ಲಿ ಮಜ್ಜಿಗೆ ಕುಡಿದ್ರೆ ನಮಗೆ ತುಂಬ ಒಳ್ಳೆಯದು, ಆ್ಯಂಡ್ ಯಾರ್ಯಾರು ಮಜ್ಜಿಗೆ ಕುಡಿಬಾರ್ದು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಟ್ರೆಡಿಷನಲ್ ಫುಡ್ ಪ್ಯಾಟರ್ನ್ ಏನಿದೆ ಅದರಲ್ಲಿ ಯಾವಾಗಲೂ ಕೂಡ ಈ ಮಜ್ಜಿಗೆ ಅಥವಾ ಮೊಸರು ಅದಕ್ಕೊಂದು ಇಂಪಾರ್ಟೆಂಟ್ ಆಗಿರುವಂಥ ರೋಲ್ ಇದೆ. ಯಾವಾಗಲೂ ನಾವು ಫುಡ್ ತಗೊಂಡ್ಮೇಲೆ, ಅನ್ನ ಎಲ್ಲ ಊಟ ಮಾಡಿದ್ಮೇಲೆ ಲಾಸ್ಟ್ಗೆ ಏನು ಮಾಡ್ತೀವಿ, ಸ್ವಲ್ಪ ಮಜ್ಜಿಗೆ ಕುಡಿತೀವಿ ಅಥವಾ ಒಂದು ಸ್ವಲ್ಪ ಮೊಸರು ಹಾಕಿ ಊಟ ಮಾಡ್ತೀವಿ. ಸೊ ಇದರದ್ದು ಆ್ಯಕ್ಚುಲಿ ಹೇಳಿದರೆ ಇದಕ್ಕೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ. ಸೊ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಬ್ಲೋಟಿಂಗ್ ಕಡಿಮೆ ಆಗಲಿಕ್ಕೆ, ಹೊಟ್ಟೆಯಲ್ಲಿರುವಂಥ ಇರಿಟೇಷನ್ ಕಡಿಮೆ ಆಗಲಿಕ್ಕೆ, ಆಸಿಡಿಟಿ ಕಡಿಮೆ ಆಗಲಿಕ್ಕೆ ಮತ್ತು ನಮ್ಮ ಹೊಟ್ಟೆಯೊಳಗೆ ಇರುವಂಥ ಬ್ಯಾಕ್ಟೀರಿಯಲ್ ಫ್ಲೋರಾ ಚೆನ್ನಾಗಿ ಬೆಳೆಯೋಕ್ಕೂ ಕೂಡ ಈ ಮಜ್ಜಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಮಜ್ಜಿಗೆಗೂ ಮೊಸರಿಗೂ ಇರುವ ಡಿಫ್ರೆನ್ಸ್ ಏನು, ಮೊಸರಲ್ಲಿ ಜಾಸ್ತಿ ಫ್ಯಾಟ್ ಕಂಟೆಂಟು ಮತ್ತು ಪ್ರೋಟೀನ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ನಾವು ಮೊಸರನ್ನು ಅದರದ್ದು ಫ್ಯಾಟು ಪ್ರೋಟೀನ್ ಎಲ್ಲ ತೆಗೆದ ಮೇಲೆ, ಪ್ರೋಟೀನ್ ಎಲ್ಲ ಮೇನ್ಲಿ ಫ್ಯಾಟ್ ಕಂಟೆಂಟ್ ತೆಗೆದ ಮೇಲೆ ನಾವು ಅದಕ್ಕೆ ಮಜ್ಜಿಗೆ ಅಂತ ಹೇಳ್ತೀವಿ. ಸೊ ಮಜ್ಜಿಗೆ ಕೆಲವರು ಡೈಲ್ಯೂಟ್ ಮಾಡಿ ಕುಡಿತಾರೆ, ಇನ್ನು ಕೆಲವರು ಹಾಗೆ ತಗೊಳ್ಳೋರು ಕೂಡ ಇದ್ದಾರೆ. ಸೊ ಯೂಶಲಿ ನೀವೇ ಒಬ್ಸರ್ವ್ ಮಾಡಿರ್ತೀರಾ, ಎಷ್ಟೋ ಸಲ ನಮಗೆ ಅಂದರೆ ಹೊಟ್ಟೆಯಲ್ಲಿ ಹೆವಿ ಫುಡ್ ಎಲ್ಲ ಆದಮೇಲೆ ಒಂದ್ಸಲ ಬ್ಲೋಟಿಂಗ್ ಹೆವಿನೆಸ್ ಫೀಲ್ ಆದರೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ ಮೇಲೆ ಅದು ತುಂಬ ಲೈಟ್ ಆಗುತ್ತೆ, ನಮಗೆ ಎಷ್ಟೋ ಕಂಫರ್ಟ್ ಅನಿಸುತ್ತೆ. ಸೊ ಇದರ ಹಿಂದೆ ಕೂಡ ಒಂದು ಒಳ್ಳೆ ಸೈಂಟಿಫಿಕ್ ರೀಸನ್ ಇದೆ. ಸೊ ಈ ಮಜ್ಜಿಗೆ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೋಬಯೋಟಿಕ್ ಫುಡ್ ಅಂತ ನಾವು ಹೇಳ್ಬೋದು. ಮಜ್ಜಿಗೆಯಲ್ಲಿ ನಮ್ಮ ಬಾಡಿಗೆ, ನಮ್ಮ ಹೊಟ್ಟೆಯಲ್ಲಿ ಇರಬೇಕಾಗಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳ ಕಂಟೆಂಟ್ ಏನಿದೆ ತುಂಬ ಜಾಸ್ತಿ ಇದೆ. ಅದು ಮೇನ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು ಅಥವಾ ಸ್ಟ್ರೆಪ್ಟೋಕಾಕಸ್ ಥರ್ಮೋಫಿಲಸ್ ಅಂತ ಹೇಳ್ತೀವಿ ಅದು, ಮತ್ತು ಬಿಫಿಡೋ ಬ್ಯಾಕ್ಟೀರಿಯಾ. ಈ ಥರ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ನಮ್ಮ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಇರಬೇಕು. ನಮ್ಮ ನರಗಳದ್ದು ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳು ಬೇಕಾಗುತ್ತೆ. ನಮ್ಮ ಬ್ರೈನ್ ಫಂಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳು ಬೇಕಾಗುತ್ತೆ. ಆ್ಯಂಡ್ ಈಗ ಕಾಣುವಂಥ ಎಷ್ಟೋ ಕಾಯಿಲೆಗಳು ಅಂದರೆ ಆಟೋ ಇಮ್ಯೂನ್ ಡಿಸೀಸಸ್ ನೀವು ನೋಡಿರ್ತೀರ. ಎಷ್ಟೋ ಜನರಲ್ಲಿ ಸ್ಕಿನ್ ಸಮಸ್ಯೆ, ಸೋರಿಯಾಸಿಸ್ಸು, ಎಕ್ಸಿಮಾ ಈ ಥರ ಸಮಸ್ಯೆಗಳಿದೆ. ಎಷ್ಟೋ ಜನರಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಈ ಥರ ಸಮಸ್ಯೆಗಳಿದೆ. ಎಷ್ಟೋ ಜನರಲ್ಲಿ ನರಗಳಿಗೆ ಎಫೆಕ್ಟ್ ಆಗುವಂಥ ಆಟೋ ಇಮ್ಯೂನ್ ಡಿಸೀಸಸ್ ಇದೆ. ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ಬೋದು. ಈಗ ನಾನು ಹೇಳಿರೋದು ಒಳ್ಳೆ ಬ್ಯಾಕ್ಟೀರಿಯಾಗಳು. ಅದೇ ಥರ ನಮ್ಮ ಹೊಟ್ಟೆಯಲ್ಲಿ ನಮ್ಮ ತಪ್ಪು ಆಹಾರ ಕ್ರಮದಿಂದ ಏನಾಗುತ್ತೆ, ಎಷ್ಟೋ ಕೆಟ್ಟ ಬ್ಯಾಕ್ಟೀರಿಯಾಗಳು ಕೂಡ ಬೆಳೆಯುತ್ತೆ. ಸೊ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆದಾಗ ಏನಾಗುತ್ತೆ, ನಮಗೆ ಆರೋಗ್ಯ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ರೆಗ್ಯುಲರ್ಲಿ ಮಜ್ಜಿಗೆ ತಗೊಂಡಾಗ ಏನಾಗುತ್ತೆ, ಈ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ ನಮ್ಮ ಡೈಜೆಷನ್ ಏನಿದೆ ತುಂಬ ಚೆನ್ನಾಗಾಗುತ್ತೆ, ನಮ್ಮ ಮೋಷನ್ ಏನಿದೆ ಕ್ಲಿಯರ್ ಆಗುತ್ತೆ, ನಮಗೆ ಬ್ಲೋಟಿಂಗ್ ಆಗಲ್ಲ. ಎಷ್ಟೋ ಜನ ನೀವು
ನೋಡಿರ್ತೀರ, ಅವರಿಗೆ ಆಹಾರ ಒಂದು ಸ್ವಲ್ಪ ತಗೊಂಡ್ರೆ ಸಾಕು ಹೊಟ್ಟೆ ತುಂಬ ಬ್ಲೋಟಿಂಗ್ ಆಗುತ್ತೆ. ಆ್ಯಂಡ್ ಅವರೆಲ್ಲ ಹೇಳ್ತಾರೆ ಒಂದು ಗ್ಲಾಸ್ ಮಜ್ಜಿಗೆ ನನಗೆ ಸ್ವಲ್ಪ ಶುಂಠಿ ಅಥವಾ ಸ್ವಲ್ಪ ಜೀರಿಗೆ ಹಾಕಿ ಕೊಡಿ ಅಂತ ಹೇಳ್ತಾರೆ. ಅದು ಕುಡಿದು ಕೂಡಲೇ ಅವರೇನಾಗುತ್ತೆ ತುಂಬ ಕಂಫರ್ಟಬಲ್ ಇರ್ತಾರೆ, ಅವ್ರದ್ದು ಹೊಟ್ಟೆ ಲೈಟ್ ಆಗುತ್ತೆ, ಅವರಿಗೆ ಗ್ಯಾಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದರಲ್ಲಿರುವಂಥ ಒಳ್ಳೆ ಲೈಕ್ ಈ ಪ್ರಾಬಯೋಟಿಕ್ಸ್ ಏನಿದೆ, ಅದರಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೂ, ನಮ್ಮ ಹೊಟ್ಟೆಯ ಆರೋಗ್ಯ ಏನಿದೆ ಅದು ಇಂಪ್ರೂವ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಎಷ್ಟೋ ಮಕ್ಕಳಲ್ಲಿ ಮೇನ್ಲಿ ನಾವು ಅವರಿಗೆಲ್ಲ ಆ್ಯಕ್ಚುಲಿ ಮಜ್ಜಿಗೆ ಕುಡಿಯುವಂಥ ಒಂದು ಹ್ಯಾಬಿಟ್ ಏನಿದೆ ಅದು ನಾವು ಸಣ್ಣದಿದ್ದಾಗಿಂದನೂ ನಾವು ಡೆವಲಪ್ ಮಾಡಬೇಕು. ಅವರದ್ದು ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ, ಅವರ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ನೀವು ಎಷ್ಟೋ ಮಕ್ಕಳಲ್ಲಿ ಡ್ಯಾಂಡ್ರಫ್ದ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರುತ್ತೆ, ಎಷ್ಟೋ ಜನರಲ್ಲಿ ಸ್ಕಿನ್ ಸಮಸ್ಯೆ ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಆ ಮಕ್ಕಳಿಗೆ ನೀವು ರೆಗ್ಯುಲರ್ಲಿ ಒಂದು ಗ್ಲಾಸ್ ಬಟರ್ ಮಿಲ್ಕ್ ನೀವು ಕೊಟ್ಟು ನೋಡಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಬಟರ್ ಮಿಲ್ಕ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ತುಂಬ ಸಕ್ಕರೆ ಹಾಕಿ ಕೊಡೋದ್ರಿಂದ ಅವ್ರದ್ದು ಆರೋಗ್ಯ ಏನು ಇಂಪ್ರೂವ್ ಆಗಲ್ಲ. ಸೊ ಪ್ಲೇನ್ ಬಟರ್ ಮಿಲ್ಕ್ ಏನಿದೆ ಅದು ನೀವು ಅವರಿಗೆ ಕೊಡಿ, ಅದಕ್ಕೆ ಬೇಕಾದ್ರೆ ಟೇಸ್ಟ್ ಸಲುವಾಗಿ ಒಂದು ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟ್, ಉಪ್ಪು ಹಾಕಿ ಕೊಡ್ಬೋದು. ಅದು ತಗೊಂಡಾಗ ಏನಾಗುತ್ತೆ, ಅವರ ಹೊಟ್ಟೆಯಲ್ಲಿರುವಂಥ ಈ ಡಿಸ್ಬಯೋಸಿಸ್ ಅಂದರೆ ಬ್ಯಾಕ್ಟೀರಿಯಾಗಳದ್ದು ಇಂಬ್ಯಾಲೆನ್ಸ್ ಏನಿದೆ ಅದು ಸರಿಯಾಗಿ ಅವರದ್ದು ಚರ್ಮದ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ, ಅವರಿಗೆ ಡ್ಯಾಂಡ್ರಫ್ ಬರೋದು ಕಡಿಮೆ ಆಗುತ್ತೆ, ಅವರ ಮೋಷನ್ ರೆಗ್ಯುಲರೈಸ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಲ್ಲಿ ತುಂಬ ಜಾಸ್ತಿ, ಮಕ್ಕಳಲ್ಲಿ ಒಂದೇ ಅಲ್ಲ ದೊಡ್ಡವರಲ್ಲಿ ಕೂಡ ಈಗ ತುಂಬ ಜಾಸ್ತಿ ಕಂಡು ಬರುವಂಥ ಒಂದು ಸಮಸ್ಯೆ ಯಾವುದು ಅಂತ ಕೇಳಿದರೆ ಮಲಬದ್ಧತೆ. ಮಲಬದ್ಧತೆ ಕಡಿಮೆ ಆಗಲಿಕ್ಕೂ ಕೂಡ ಈ ಮಜ್ಜಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈಗ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಅಂದರೆ ಎಷ್ಟೋ ಇನ್ಫೆಕ್ಷಸ್ ಸಮಸ್ಯೆಗಳೆಲ್ಲ ಬಂದಾಗ ನಾವೇನು ಮಾಡ್ತೀವಿ, ರೆಗ್ಯುಲರ್ಲಿ ಆ್ಯಂಟಿಬಯೋಟಿಕ್ಸ್ ತಗೊಳ್ತೀವಿ. ಅಂದರೆ ಆ್ಯಂಟಿಬಯೋಟಿಕ್ ತಗೊಳ್ಳೇಬೇಕಾಗುತ್ತೆ ಕಾಯಿಲೆ ಕಡಿಮೆ ಆಗಬೇಕು ಅಂತಿದ್ದಾಗ. ಸೊ ಆ್ಯಂಟಿಬಯೋಟಿಕ್ ತಗೊಂಡಾಗ ಏನಾಗುತ್ತೆ, ಅದು ಕೂಡ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಲಿಕ್ಕೆ ಇರುವಂಥ ಒಂದು ಮೇನ್ ರೀಸನ್ ಆಗುತ್ತೆ. ಆ್ಯಂಡ್ ನಮ್ಮ ತಪ್ಪು ಆಹಾರ ಕ್ರಮ, ನಾವು ಎಲ್ಲೆಲ್ಲೋ ಹೋಗಿ ಎಷ್ಟೋ ಜಂಕ್ ಫುಡ್ಗಳನ್ನು ತಗೊಳ್ತೀವಿ. ಸೊ ಈ ಥರ ಒಂದು ಹ್ಯಾಬಿಟ್ಗಳು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ನಮ್ಮ ಹೊಟ್ಟೆಯಲ್ಲಿ ಡಿಸ್ಬಯೋಸಿಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನೀವು ಈಗ ಒಂದು ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡ್ಮೇಲೆ ರೆಗ್ಯುಲರ್ಲಿ ನೀವು ಮಜ್ಜಿಗೆಯನ್ನು ಕನ್ಸ್ಯೂಮ್ ಮಾಡಿ ನೋಡಿ, ನಿಮ್ಮ ಹೊಟ್ಟೆ ಎಷ್ಟೋ ಬೆಟರ್ ಆಗುತ್ತೆ. ಸೊ ಯೂಶಲಿ ನಾವು ಆ್ಯಂಟಿಬಯೋಟಿಕ್ ತಗೊಂಡಾಗ ನಿಮಗೆ ಗೊತ್ತು, ನಮಗೆ ತುಂಬ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗುತ್ತೆ, ನಮಗೆ ಮೋಷನ್ ಇಶ್ಯೂಸ್ ಆಗುತ್ತೆ, ಹೊಟ್ಟೆ ತುಂಬ ಉಬ್ಬರ ಬಂದಂಗೆ ಅನಿಸುತ್ತೆ. ಸೊ ಅದೆಲ್ಲ ಕಡಿಮೆ ಆಗಲಿ ಕೂಡ ಇದು ತುಂಬ ಒಳ್ಳೆಯದು. ಅದಕ್ಕಾಗಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ರೆಗ್ಯುಲರ್ಲಿ ಊಟ ಮಾಡುವಾಗ ನಾವೇನು ಮಾಡ್ತಿದ್ವಿ, ಒಂದು ಗ್ಲಾಸ್ ಮಜ್ಜಿಗೆ ಒಂದು ಸೇವಿಸುವಂಥ ಅಭ್ಯಾಸ ಅವರು ಫಾಲೋ ಮಾಡ್ತಾ ಇದ್ರು. ಹಾಗಾಗಿ ಅವರು ತುಂಬ ಚೆನ್ನಾಗಿ ಗಟ್ಟಿ ಕೂಡ ಇದ್ರು. ಕಾನ್ಸ್ಟಿಪೇಷನ್ ಎಲ್ಲ ಇದ್ದಾಗ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಕರಳ ಏನಿದೆ ಅಲ್ಲಿ ನಮ್ಮ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ, ಮೇನ್ಲಿ ಮೀಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳು. ಯಾರಿಗೆ ತುಂಬ ಜಾಸ್ತಿ ಹೊಟ್ಟೆ ಉಬ್ಬರ ಬರುತ್ತೋ, ಯಾರಿಗೆ ಕಾನ್ಸ್ಟಿಪೇಷನ್ ಇದೆಯೋ ಅವರಿಗಲ್ಲಿ ಮೀಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳೇನಿದೆ ಅದು ಜಾಸ್ತಿ ಇರುವಂಥ ಸಾಧ್ಯತೆ ಇದೆ. ಅದೇ ಥರ ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ. ಸೊ ಅದರದೆಲ್ಲ ಒಂದು ಬ್ಯಾಲೆನ್ಸ್ ತರಲಿಕ್ಕೆ, ಅದೆಲ್ಲ ಕಡಿಮೆ ಮಾಡಿ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಫುಡ್ ಯಾವುದು ಅಂತ ಕೇಳಿದರೆ ಈ ಮಜ್ಜಿಗೆ. ಬಿಕಾಸ್ ದರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರಾಬಯೋಟಿಕ್ ಫುಡ್ ಇದೆ, ನಿಮಗೂ ಗೊತ್ತಿದೆ. ನಾವು ಎಷ್ಟೋ ಪ್ರಾಬಯೋಟಿಕ್ಸನ್ನು ಮಾರ್ಕೆಟಿಂದ ಕೂಡ ತರ್ತೀವಿ, ಎಷ್ಟೋ ಕ್ಯಾಪ್ಸ್ಯೂಲ್ಸ್ ಇದೆ, ಇಷ್ಟು ಮಿಲಿಯನ್ ಬ್ಯಾಕ್ಟೀರಿಯಾಗಳಿರುತ್ತೆ ಅಂತೇಳಿ ಎಷ್ಟೋ ಕ್ಯಾಪ್ಸ್ಯೂಲ್ಸ್ ಸಿಗುತ್ತೆ. ಬಟ್ ಇದೆಲ್ಲ ನಮಗೆ ರೆಗ್ಯುಲರ್ಲಿ ತಗೊಳ್ಳಿಕ್ಕೆ ಆಗಲ್ಲ. ಸೊ ರೆಗ್ಯುಲರ್ಲಿ ನಾವು ಈ ಮಜ್ಜಿಗೆ ಕುಡಿಯುವಂಥ ಒಂದು ಹ್ಯಾಬಿಟನ್ನು ಇಟ್ಕೊಂಡ್ರೆ ಏನಾಗುತ್ತೆ, ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಎಷ್ಟೋ ಬ್ಯಾಕ್ಟೀರಿಯಾಗಳು ಅದರಲ್ಲಿ ನಮಗೆ ಸಿಗುತ್ತೆ. ಸೊ ಮೊದಲೆಲ್ಲ ನಾವು ಎಲ್ಲಿ ಪೇಟೆಗೆ ಹೋದರೂ ಕೂಡ, ನಾವು ಸಣ್ಣ ಇದ್ದಾಗ, ಎಸ್ಪೆಷಲಿ ನಾನೆಲ್ಲ ಸಣ್ಣ ಇದ್ದಾಗ ಪೇಟೆಗೆ ಹೋದರೆ ಬಾಯಾರಿಕೆ ಆದ ಕೂಡಲೇ ನಾವೇನು ಮಾಡ್ತಿದ್ವಿ, ಅಂಗಡಿಗೆ ಹೋದಾಗ ಅಲ್ಲಿ ಮಜ್ಜಿಗೆ ಒಂದೇ ರೆಗ್ಯುಲರ್ಲಿ ಸಿಗುವಂಥದ್ದು, ಮಜ್ಜಿಗೆ ಇಲ್ಲಾಂದರೆ ಲೆಮನ್ ವಾಟರ್, ಅಂದರೆ ನಾವು ಏನೋ ನಿಂಬು ಜ್ಯೂಸ್ ಅಂತ ಹೇಳ್ತೀವಿ, ಇದೆರಡೇ ಮೇನ್ಲಿ ಸಿಗ್ತಿತ್ತು. ಸೊ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ತುಂಬ ಕಡಿಮೆ ಇತ್ತು. ಸೊ ಈಗ ನಾವು ತಗೊಳ್ಳುವಂಥ ಬಾಯಾರಿಕೆ ಅಂತ ಹೇಳಿ ಹೋಗಿ ತಗೊಳ್ಳುವಂಥ ಸಾಫ್ಟ್ ಡ್ರಿಂಕ್ಸ್ ಏನಿದೆ, ಅದು ಪೆಪ್ಸಿ, ಮಿರಿಂಡಾ, ಈ ಥರ ಎಷ್ಟೋ ಕಂಪನಿಗಳದ್ದು ಸಾಫ್ಟ್ ಡ್ರಿಂಕ್ಸ್ ನಮಗೆ ಸಿಗುತ್ತೆ. ಅದು ತಗೊಂಡ್ರೆ ಒಂದು ನಮಗೆ ವಿ ಡೋಂಟ್ ಫೀಲ್ ಆ ಥರ್ಸ್ಟ್ ಏನಿದೆ ಅದು ಕಡಿಮೆ ಆದಾಗ ಅನಿಸಲ್ಲ, ನಮಗೆ ಬಾಯಾರಿಕೆ ಏನು ಕಡಿಮೆ ಆಗಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಬಿಕಾಸ್ ಅದರಲ್ಲಿ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅಷ್ಟೊಂದು ಹೈ ಶುಗರ್ ಇರುತ್ತೆ, ಮತ್ತು ನಮಗೆ ಥರ್ಸ್ಟ್ ಏನಿದೆ ಅದು ಜಾಸ್ತಿನೇ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಅದರಲ್ಲಿರುವಂಥ ಟಾಕ್ಸಿನ್ಸ್ ಹೊರಗೆ ಹೋಗಬೇಕು ಅಂದರೆ ಇನ್ನೊಂದು 10 ಲೀಟರ್ ನೀರು ನಾವು ಕುಡಿಬೇಕಾಗತ್ತೆ. ಸೊ ಹಾಗಾಗಿ ನೀವೆಲ್ಲಾದರೂ ಹೊರಗಡೆ ಹೋಗಿ ನಿಮಗೆ ಲೈಕ್ ಮಜ್ಜಿಗೆ ಸಿಗುವಂಥ ಪ್ರೊವಿಷನ್ ಇದ್ದರೆ ಆದಷ್ಟು ನೀವು ಮಜ್ಜಿಗೆ ತಗೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಅದು ನಮ್ಮ ಎನರ್ಜಿ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮಜ್ಜಿಗೆ ಕುಡಿದ್ರೆ ನಿಮಗೆ ಶೆಕೆಯಲ್ಲಿ ಅಥವಾ ಬಿಸಿಲಲ್ಲಿ ನೀವು ಹೋದಾಗ ನಿಮ್ಗೆ ಏನು ಸುಸ್ತಲ್ಲ ಆಗುತ್ತೆ ಅದೆಲ್ಲ ಬೇಗ ರಿಪ್ಲೇಸ್ ಆಗುತ್ತೆ. ಈಗ ನಾವು ಮಜ್ಜಿಗೆಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಒಂದ್ಸಲ ನೋಡೋಣ. ಸೊ ಮಜ್ಜಿಗೆ ಒಂದು 100 ml ಮಜ್ಜಿಗೆದು ಕ್ಯಾಲರಿ ನಾವು ನೋಡೋದಾದ್ರೆ ಅರೌಂಡ್ 35 to 45 ಕಿಲೋ ಕ್ಯಾಲರಿ ಎನರ್ಜಿ ಅದರಲ್ಲಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಒಂದು 80 ಅಂದರೆ 90% ವಾಟರ್ ಇದ್ದಿದ್ದಕ್ಕೆ ನಮಗೆ ಡಿಹೈಡ್ರೇಷನ್ ಎಲ್ಲ ಆದಾಗ ಮಜ್ಜಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಪ್ರೋಟೀನ್ ನೋಡೋದಾದ್ರೆ ಅರೌಂಡ್ 2 grams ಆಫ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ತುಂಬ ಕಡಿಮೆ ಇರುತ್ತೆ, ಅರೌಂಡ್ 3 to 4 grams ಆಫ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಆ್ಯಂಡ್ ಕೊಬ್ಬಿನ ಅಂಶ ನೋಡೋದಾದ್ರೆ 0.5 to 1.5 grams ಆಫ್ ಈ ಫ್ಯಾಟ್ ಇರುತ್ತೆ. ಆ್ಯಂಡ್ ಮೇನ್ಲಿ ನಮಗೆ ಬೇಕಾಗಿರುವಂಥ ಮಿನರಲ್ಸ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಆದರೆ 100 to 120 milligrams ಆಫ್ ಕ್ಯಾಲ್ಸಿಯಂ ನಮಗೆ ಸಿಗುತ್ತೆ. ಪೊಟ್ಯಾಷಿಯಂ ಅರೌಂಡ್ 140 to 170 milligrams ಆಫ್ ಪೊಟ್ಯಾಷಿಯಂ ನಮಗೆ ಸಿಗುತ್ತೆ. ಆ್ಯಂಡ್ ಪೊಟ್ಯಾಷಿಯಂ ಎಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ, ಡಿಹೈಡ್ರೇಷನಲ್ಲಿದ್ದಾಗ ಮಜ್ಜಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಫಾಸ್ಫರಸ್ ಇದೆ, ಅರೌಂಡ್ 80 to 100 milligrams ಆಫ್ ಫಾಸ್ಫರಸ್ ನಮಗೆ ಸಿಗುತ್ತೆ. ಮೆಗ್ನೀಷಿಯಂ ಕೂಡ 8 to 12 milligrams ಆಫ್ ಮೆಗ್ನೀಷಿಯಂ. ಸೋಡಿಯಂ ಕೂಡ ಇದೆ, 40 to 60 milligrams ಆಫ್ ಸೋಡಿಯಂ ಕೂಡ ನಮಗೆ
ಸಿಗುತ್ತೆ. ನಮಗೆ ಇದರಲ್ಲಿರೋ ಒಂದು ಮಿನರಲ್ ಕಂಟೆಂಟ್ ನೋಡಿದಾಗ ಅದು ತುಂಬ ಹೆಲ್ತಿಯಾಗಿರುತ್ತೆ. ಅಂದರೆ ಮೇನ್ಲಿ ನಮಗೆ ಈಗ ನಾವು ಎಲ್ಲ ಹೊರಗಡೆ ಎಲ್ಲ ಹೋದಾಗ ನಮಗೆ ತುಂಬ ಸ್ವೆಟ್ಟಿಂಗ್ ಎಲ್ಲ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಈ ಸಾಲ್ಟ್ಗಳೇನಿದೆ ಅದು ಕಡಿಮೆ ಆಗುತ್ತೆ. ಸೊ ಮಜ್ಜಿಗೆ ತಗೊಂಡಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ನಮಗೆ ಬೇಕಾಗಿರುವಂಥ ಮೆಗ್ನೀಷಿಯಮ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಸೋಡಿಯಂ ಇರ್ಬೋದು, ಇದೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಆ್ಯಂಡ್ ಮಜ್ಜಿಗೆಯಲ್ಲಿ ಇನ್ ಅಡಿಷನ್ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಕೂಡ ಇದೆ. ನಮ್ಮ ಮೂಳೆಗಳೆಲ್ಲ ಗಟ್ಟಿಯಾಗಲಿಕ್ಕೂ ಕೂಡ ಕ್ಯಾಲ್ಸಿಯಂ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅಂತ ನಿಮ್ಗೆ ಗೊತ್ತು. ನಮಗೆ ಮಸಲ್ ಕ್ರ್ಯಾಂಪ್ಸ್ ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಮೇನ್ಲಿ ಬೇಕಾಗಿರುವಂಥ ಮಿನರಲ್ಸ್ ಯಾವುದು, ಒನ್ ಇಸ್ ಮೆಗ್ನೀಷಿಯಮ್ ಆ್ಯಂಡ್ ಅದರ್ ಇಸ್ ಕ್ಯಾಲ್ಸಿಯಂ. ಇದೆರಡೂ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರೋದಕ್ಕೆ ನಾವು ಎಲ್ಲಾದರೂ ಸೆಕೆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಮಸಲ್ ಕ್ರ್ಯಾಂಪ್ಸ್ ಜಾಸ್ತಿ ಫೀಲ್ ಆಗುತ್ತೆ. ಆ್ಯಂಡ್ ಎಷ್ಟೋ ವಯಸ್ಸಾದವರು ಕೂಡ ನಮಗೆ ಹೇಳ್ತಾರೆ, ರಾತ್ರಿ ಮಲಗಿದಾಗ ಸಹ ನಮಗೆ ತುಂಬ ಕಸ ಆಗುತ್ತೆ, ಎರಡೂ ಮೀನಖಂಡಗಳು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ನಮಗೆ ನಿದ್ರೆ ಎಚ್ಚರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಳ್ಳೆ ನಿದ್ರೆ ಬರಲಿಕ್ಕೂ ಕೂಡ ಇದರಲ್ಲಿ ಮೆಗ್ನೀಷಿಯಂ ತುಂಬ ಚೆನ್ನಾಗಿದೆ. ಸೊ ನಿದ್ರೆ ಬರಲಿಕ್ಕೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಸಲ್ ಕ್ರಾಂಪ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನರಗಳದ್ದು ಇರಿಟೇಷನ್ ಕಡಿಮೆ ಆಗಲಿಕ್ಕೂ ಕೂಡ ಈ ಮಜ್ಜಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿರುವಂಥ ಈಗ ವೈಟಮಿನ್ಸ್ ನಾವು ನೋಡೋದಾದ್ರೆ, ಇದರಲ್ಲಿ ವೈಟಮಿನ್ B12 ಏನಿದೆ 0.3 to 0.5 ಮೈಕ್ರೋಗ್ರಾಮ್ಸ್ ವೈಟಮಿನ್ B12 ನಮಗೆ ಸಿಗುತ್ತೆ. ರೈಬೋಫ್ಲೇವಿನ್ ಅಥವಾ ವೈಟಮಿನ್ B2 ಏನಿದೆ 0.08 to 0.1 ಮಿಲಿಗ್ರಾಮ್ ಆಫ್ ರೈಬೋಫ್ಲೇವಿನ್ ನಮಗೆ ಸಿಗುತ್ತೆ. ವೈಟಮಿನ್ ಎ ಕೂಡ 20 to 40 ಮೈಕ್ರೋಗ್ರಾಮ್ಸ್ ಆಫ್ ವೈಟಮಿನ್ ಎ ಕೂಡ ನಮಗೆ ಸಿಗುತ್ತೆ. ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ನಮಗೆ ಬೇರೆ ಯಾವ ಡ್ರಿಂಕಲ್ಲೂ ಸಿಗಬೇಕು ಅಂತಿಲ್ಲ. ಎಸ್ಪೆಷಲಿ ನಾನು ಈಗ ಫಸ್ಟ್ ಹೇಳಿದ್ದೇನೆ, ನೀವು ಹೋಗಿ ಹಣ್ಣಿನ ಜ್ಯೂಸ್ ಮಾಡಿದಾಗ ಕೂಡ ಅದರಲ್ಲಿ ಜಾಸ್ತಿ ಇರೋದು ಕೂಡ ಫ್ರಕ್ಟೋಸ್. ಸೊ ನೀವು ಈಗ ಒಂದು ವೆಯ್ಟ್ ರಿಡಕ್ಷನ್ ಪ್ಲಾನ್ ಎಲ್ಲ ಮಾಡುವಾಗ ತುಂಬ ಜನ ಅನ್ಕೊಳ್ತಾರೆ ಹಣ್ಣಿನ ಜ್ಯೂಸ್ ಜಾಸ್ತಿ ತಗೊಂಡ್ರೆ ನನ್ನ ವೆಯ್ಟ್ ಕಡಿಮೆ ಆಗುತ್ತೆ ಅಂತ. ಅದು ಆಗೋದಿಲ್ಲ. ಹಣ್ಣಿನ ಜ್ಯೂಸಲ್ಲಿ ಕೂಡ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಗ್ಲೂಕೋಸು ಮತ್ತು ಫ್ರಕ್ಟೋಸೇ ನಿಮಗೆ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ನಾವು ಸುಕ್ರೋಸ್ ಸಕ್ಕರೆ ಏನೋ ಆ್ಯಡ್ ಮಾಡ್ತೀರಾ, ಅದರಿಂದ ಕೂಡ ನಮಗೆ ತುಂಬ ಜಾಸ್ತಿ ಕ್ಯಾಲರಿ ಆಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ನಮ್ಮ ಸಮ್ಮರ್ಲಿರ್ಬೋದು, ಯಾವುದೇ ಸೀಸನ್ಲಿರ್ಬೋದು, ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಯಾವುದು ಅಂತ ಕೇಳಿದರೆ ಮಜ್ಜಿಗೆ. ಆ್ಯಂಡ್ ಈಗ ನಾನು ಫಸ್ಟ್ ಹೇಳಿದೆ, ನಮಗೆ ಬರುವಂಥ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸಿಗೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಲೀಕಿ ಗಟ್ ಸಿಂಡ್ರಮ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಗಟ್ ಏನಿದೆ, ಗಟ್ಟದ ಲೈನಿಂಗ್ ಏನಿದೆ, ನಮ್ಮ ಹೊಟ್ಟೆ ಒಳಗಿರುವಂಥ ಆ ಫುಡ್ ಪೈಪದ ಲೈನಿಂಗ್ ಏನಿದೆ, ಅದರಲ್ಲಿ ಬರುವಂಥ ಗ್ಯಾಪ್ಸ್, ಆ್ಯಕ್ಚುಲಿ ನಾವು ಅದರದ್ದು ಪರ್ಮಿಬಿಲಿಟಿ ಜಾಸ್ತಿ ಆಗುವಂಥ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಅದರಿಂದನೇ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸಸ್ ಕೂಡ ನಮಗೆ ಡೆವಲಪ್ ಆಗುತ್ತೆ. ಈ ಮಜ್ಜಿಗೆ ತಗೊಂಡಾಗ ಅದರಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಈ ಗ್ಯಾಪನ್ನೆಲ್ಲ ಫಿಲ್ ಮಾಡಿ ನಮಗೆ ಆಟೋ ಇಮ್ಯೂನ್ ಕಾಯಿಲೆಗಳು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ಎಷ್ಟೋ ಜನರಲ್ಲಿ ಈ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಲಿಕ್ಕೆ ಆ್ಯಂಡ್ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಮಜ್ಜಿಗೆ ತುಂಬ ಒಳ್ಳೆಯದು. ಅದಕ್ಕೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ರೆಗ್ಯುಲರ್ಲಿ ಊಟ ಮಾಡಿದ ಕೂಡಲೇ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯುವಂಥ ಹ್ಯಾಬಿಟನ್ನು ಫಾಲೋ ಮಾಡ್ತಾ ಇದ್ರು. ಬಿಕಾಸ್ ಮಜ್ಜಿಗೆಯಲ್ಲಿ ಏನಿದೆ, ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಅದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ನಮ್ಮ ಬ್ಲೋಟಿಂಗ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನಿದೆ ಅದು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಗಟ್ ಮೋಟಿಲಿಟಿ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿದ್ದರೆ ಮಾತ್ರ ನಾವು ತಗೊಂಡಿರುವಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿ ನಮ್ಮ ಗಟ್ ಮೋಟಿಲಿಟಿ ಅಂತ ಹೇಳ್ತೀವಿ, ಮೋಷನ್ ಎಲ್ಲ ಚೆನ್ನಾಗಿ ಆಗಲಿಕ್ಕೆ ಆ ಗಟ್ ಮೋಟಿಲಿಟಿ ಏನಿದೆ ಅದು ಚೆನ್ನಾಗಿರಬೇಕು. ಅದೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಮಜ್ಜಿಗೆ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಅಂತ ನಾವು ಹೇಳ್ತೀವಿ. ಮಜ್ಜಿಗೆಗೆ ನಾವು ಒಂದು ಒಳ್ಳೆ ಕೂಲಿಂಗ್ ಡ್ರಿಂಕ್ ಅಂತ ಹೇಳ್ಬೋದು. ಎಷ್ಟೋ ಜನ ಹೇಳ್ತಾರೆ ನನ್ನ ಬಾಡಿ ತುಂಬ ಹೀಟ್ ಇದೆ, ನನಗೆ ಬ್ಯಾಕಲ್ಲೆಲ್ಲ ತುಂಬ ಮೊಡವೆ ಆಗುತ್ತೆ ಅಂತೆಲ್ಲ ಹೇಳೋರು ತುಂಬ ಜನ ಇದ್ದಾರೆ. ಅವರಿಗೂ ಕೂಡ ಮಜ್ಜಿಗೆ ತುಂಬ ಒಳ್ಳೆ ಒಂದು ಡ್ರಿಂಕ್ ಅಂತ ನಾವು ಹೇಳ್ತೀವಿ. ಬಿಕಾಸ್ ಇದರಲ್ಲಿ ತುಂಬ ಚೆನ್ನಾಗಿ ಎಲೆಕ್ಟ್ರೋಲೈಟ್ಸ್ ಇದೆ. ನಾನು ಫಸ್ಟ್ ಹೇಳಿದ್ದೇನೆ, ಪೊಟ್ಯಾಷಿಯಂ ತುಂಬ ಚೆನ್ನಾಗಿದೆ, ಕ್ಲೋರೈಡ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಸೋಡಿಯಂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಬಾಡಿಗೆ ಬೇಕಾಗಿರುವಂಥ ಮಿನರಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಇಮ್ಮಿಡಿಯೇಟ್ ರೀಹೈಡ್ರೇಷನ್ ಆಗಲಿಕ್ಕೆ, ನಮ್ಮ ಸೆಕೆಗೆಲ್ಲ ನಾವೆಲ್ಲೋ ಎಷ್ಟೋ ಕೆಲಸ ಮಾಡ್ತೀವಿ, ನಮಗೆ ತುಂಬ ಸ್ವೆಟ್ ಹೋಗುತ್ತೆ, ಅದರಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಎಲೆಕ್ಟ್ರೋಲೈಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದನ್ನು ಇಮ್ಮಿಡಿಯೇಟ್ಲಿ ರಿಪ್ಲೇಸ್ ಮಾಡಿ ನಮಗೆ ಮಾಂಸಖಂಡಗಳಿಗೆ ಏನು ಇಂಜುರಿ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆಲ್ಲ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫರಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ನಮ್ಮ ಮೂಳೆ ಗಟ್ಟಿ ಆಗಲಿಕ್ಕೆ, ನಾವು ಒಂದು ಸಮಸ್ಯೆ ಬಂದ ಕೂಡಲೇ ಕ್ಯಾಲ್ಸಿಯಂ ಟ್ಯಾಬ್ಲೆಟು ಅಥವಾ ವಿಟಮಿನ್ ಡಿ ಟ್ಯಾಬ್ಲೆಟು ಇದೆಲ್ಲ ತಗೊಳ್ಳೋಕ್ಕಿಂತ ತುಂಬ ಒಳ್ಳೆಯದೇನು, ನಾವು ರೆಗ್ಯುಲರ್ಲಿ ನಮ್ಮ ಆಹಾರದಲ್ಲಿ ಒಂದು ಮಿನಿಮಮ್ ಡೋಸೇಜಲ್ಲಿ ಇದೆಲ್ಲ ನಮಗೆ ಸಿಕ್ಕಿದರೆ ನಮಗೆ ಡೆಫಿಷಿಯನ್ಸಿ ಡೆವಲಪ್ ಆಗಲ್ಲ. ಸೊ ಹಾಗಾಗಿ ಮಜ್ಜಿಗೆ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಬೇಕಾಗಿರುವಂಥ ಎಲ್ಲ ಮಿನರಲ್ಸ್, ಕ್ಯಾಲ್ಸಿಯಮು, ಸೋಡಿಯಮು, ಪೊಟ್ಯಾಷಿಯಮು ಇದೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ನಮ್ಮ ಮೂಳೆಗಳು ಕೂಡ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ. ಆ್ಯಂಡ್ ನರಗಳದ್ದು ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ. ಸೊ ಇದರಲ್ಲಿ ತುಂಬ ಚೆನ್ನಾಗಿ, ತುಂಬ ಜಾಸ್ತಿ ಕ್ಯಾಲರಿ ಏನಿಲ್ಲ. ನಾವು ಮಜ್ಜಿಗೆ ಏನಿದೆ ತುಂಬ ಡೈಲ್ಯೂಟ್ ಮಾಡಿ, ನಾನು ಆವಾಗ ಹೇಳಿರುವಂಥ 45 ಕ್ಯಾಲರಿ 100 ml ಏನಿದೆ ಅದು ಡೈಲ್ಯೂಟ್, ಅಷ್ಟೊಂದು ಡೈಲ್ಯೂಟ್ ಮಾಡದೇ ಇರುವಂಥ ಮಜ್ಜಿಗೆಯಲ್ಲಿ ನಾವು ತುಂಬ ಯೂಶಲಿ ಏನು ಮಾಡ್ತೀವಿ, ಮಜ್ಜಿಗೆ ಪ್ರಿಪೇರ್ ಮಾಡುವಾಗ ಅದನ್ನು ನಾವು ಡೈಲ್ಯೂಟ್ ಮಾಡ್ತೀವಿ, ಅದಕ್ಕೆ ಶುಂಠಿ ಹಾಕ್ತೀವಿ, ಅದಕ್ಕೆ ಜೀರಿಗೆ ಹಾಕ್ತೀವಿ, ಯಾವುದಾದ್ರು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಸೊ ಇದೆಲ್ಲ ಒಂದು ಪಿಂಚ್ ಆಫ್ ಸಾಲ್ಟ್ ಕೂಡ ಹಾಕ್ತೀವಿ. ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಅದರದ್ದು ಕ್ಯಾಲರಿ ಕೂಡ ತುಂಬ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ವೆಯ್ಟ್ ರಿಡಕ್ಷನಿಗೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿ ತುಂಬ ರೀಹೈಡ್ರೇಟ್ ಆಗುತ್ತೆ. ಡಿಹೈಡ್ರೇಷನ್ಲಿ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಯಾವುದು ಅಂತ ಕೇಳಿದರೆ ಮಜ್ಜಿಗೆನೇ ದಿ ಬೆಸ್ಟ್. ಎಳನೀರು ಮತ್ತು ಮಜ್ಜಿಗೆ ಇದರಷ್ಟು ಒಳ್ಳೆ ರೀಹೈಡ್ರೇಟಿಂಗ್ ಡ್ರಿಂಕ್ ಬೇರೆ ಯಾವುದೂ ಇಲ್ಲ. ನೀವು ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಐಟಮ್ ಕುಡಿದ್ರೂ ಕೂಡ ಇದರಷ್ಟು ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗೋದಿಲ್ಲ. ಆ್ಯಂಡ್ ಇದಕ್ಕೆ ಕಾರ್ಡಿಯೋ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಕೂಡ ಇದೆ. ಅಂದರೆ ಇದರಲ್ಲಿ ಇರುವಂಥ ಮಿನರಲ್ಸ್ ಏನು ಮಾಡುತ್ತೆ, ಪೊಟ್ಯಾಷಿಯಮ್ ಎಲ್ಲ ತುಂಬ ಚೆನ್ನಾಗಿದ್ದಕ್ಕೆ ಏನಾಗುತ್ತೆ, ನಮ್ಮ ಹಾರ್ಟ್ ಮೇಲೆ ಆಗುವಂಥ
ಆಗುವಂಥ ಒತ್ತಡ ಕಡಿಮೆ ಆಗುತ್ತೆ, ನಮ್ಮ ಬ್ಲಡ್ ವೆಸಲ್ಸ್ ಏನಿದೆ ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈ ರೈಬೋಫ್ಲೇವಿನ್ ಏನಿದೆ ಮತ್ತು ಮೆಗ್ನೀಷಿಯಮ್ ಇದೆರಡೂ ಕೂಡ ನಮ್ಮ ಎನರ್ಜಿ ಪ್ರೊಡಕ್ಷನ್ಗೆ ತುಂಬ ಬೇಕಾಗಿರುವಂಥ ಎರಡು ಐಟಮ್ಸ್. ಸೊ ಅದಕ್ಕೆ ಮಜ್ಜಿಗೆ ಕುಡಿದ ಮೇಲೆ ನಮಗೊಂಥರ ಫ್ರೆಶ್ನೆಸ್ ಅನಿಸುತ್ತೆ, ಎನರ್ಜಿ ಅನಿಸುತ್ತೆ. ಸೊ ಅದು ನಮ್ಮ ಎನರ್ಜಿ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನರಗಳಿಗೆ ಚೆನ್ನಾಗಿ ಫಂಕ್ಷನ್ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರ್ಲಿ ಒಂದು ಗ್ಲಾಸ್ ಮಜ್ಜಿಗೆ ತಗೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮಜ್ಜಿಗೆ ಪ್ರಿಪೇರ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಈಗ ತುಂಬ ಅದಕ್ಕೆ ಉಪ್ಪೆಲ್ಲ ಹಾಕಿದಾಗ ಏನಾಗುತ್ತೆ, ಅದರದ್ದು ಬೆನಿಫಿಟ್ ಕಡಿಮೆ ಆಗುತ್ತೆ. ಸೊ ಉಪ್ಪು ಹಾಕೋದಿದ್ರೆ ಒಂದು ಪಿಂಚ್, ಆಲ್ರೆಡಿ ಅದು ಹುಳಿ ಇರುತ್ತೆ, ನಮಗೊಂದು ಸ್ವಲ್ಪ ಉಪ್ಪು ಟೇಸ್ಟ್ ಫೀಲಿಂಗ್ ಇರುತ್ತೆ, ಒಂದು ಪಿಂಚ್ ಆಫ್ ಸಾಲ್ಟ್ ಅಷ್ಟೇ ಹಾಕಿ. ಅದಕ್ಕೆ ಜಿಂಜರ್ ಹಾಕಿದರೆ ಏನಾಗುತ್ತೆ ಅಂದರೆ ಶುಂಠಿ ಹಾಕಿದಾಗ ನಮ್ಮ ಡೈಜೆಷನ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೂ, ನಮ್ಮ ಗಟ್ ಮೋಟಿಲಿಟಿ ಇಂಪ್ರೂವ್ ಆಗಲಿಕ್ಕೂ ಶುಂಠಿ ಈಸ್ ಒನ್ ಆಫ್ ದ ಬೆಸ್ಟ್. ಎಷ್ಟೋ ಜನರಿಗೆ ಗ್ಯಾಸಿನ ಸಮಸ್ಯೆಗಳಿರುತ್ತೆ, ಅವರಿಗೂ ಕೂಡ ಈ ಶುಂಠಿ ತುಂಬ ಒಳ್ಳೆಯದು. ಯಾರಿಗಾದರೂ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದೆ, ತುಂಬ ಎದೆ ಉರಿ ಹುಳಿ ತೆಗೆಲ್ಲ ಜಾಸ್ತಿ ಇದ್ದರೆ ಮಾತ್ರ ಶುಂಠಿ ಹಾಕೋದು ಬೇಡ, ಅದರ್ವೈಸ್ ಅದಕ್ಕೆ ಶುಂಠಿ ಹಾಕೋದು ತುಂಬ ಒಳ್ಳೆಯದು. ಆ್ಯಂಡ್ ಅದರೊಟ್ಟಿಗೆ ನಾವು ಜೀರಿಗೆ ಹಾಕ್ತೀವಿ. ನಮಗೆ ಗೊತ್ತು ಬ್ಲೋಟಿಂಗ್ ಎಲ್ಲ ಇದ್ದಾಗ ಗ್ಯಾಸ್ ಎಲ್ಲ ಕಡಿಮೆ ಆಗಲಿಕ್ಕೂ ಕೂಡ ಜೀರಿಗೆ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಈವನ್ ನಮಗೆ ಆಸಿಡಿಟಿಯನ್ನು ಕಡಿಮೆ ಆಗಲಿಕ್ಕೂ ಕೂಡ ಈ ಜೀರಿಗೆ ಏನಿದೆ ತುಂಬ ಒಳ್ಳೆಯದು. ಆ್ಯಂಡ್ ಅದರೊಟ್ಟಿಗೆ ಕೆಲವು ಸೊಪ್ಪುಗಳು ಕೂಡ ನೀವು ಹಾಕ್ಬೋದು. ಈಗ ಮಿಂಟ್ ಲೀವ್ಸ್ ಎಲ್ಲ ಏನಿದೆ ಅದು ಹಾಕಿದಾಗ ಅದಕ್ಕೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಕರಿ ಲೀವ್ಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಮ್ಮ ಕರಿಬೇವಿನ ಸೊಪ್ಪು ಏನಿದೆ ಅದು ಇದಕ್ಕೆ ಜಜ್ಜಿ ಹಾಕೋದು ಕೂಡ ತುಂಬ ಒಳ್ಳೆಯದು. ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ನೀವು ಆರಾಮಾಗಿ ಊಟ ಮಾಡ್ಬೋದು. ಈಗಲೂ ಎಷ್ಟೋ ಟ್ರೆಡಿಷ್ನಲ್ ಹೋಟೆಲ್ಸ್ಗೆ ಹೋದರೆ ಅವರು ಅಟ್ ದ ಎಂಡ್ ನಮಗೊಂದು ದೊಡ್ಡ ತಂಬಿಗೆಯಲ್ಲಿ ತುಂಬ ಫುಲ್ ಮಜ್ಜಿಗೆ ಹಾಕಿ ಕೊಡ್ತಾರೆ. ಅದರಲ್ಲೂ ಕೂಡ ತುಂಬ ಕರಿ ಲೀವ್ಸು ಶುಂಠಿ ಎಲ್ಲ ಹಾಕಿರ್ತಾರೆ. ಸೊ ಊಟ ಮಾಡಿ ನಾವು ಅದು ಕುಡಿದಾಗ ಏನಾಗುತ್ತೆ, ನಮಗೆ ಆ ಹೆವಿನೆಸ್ ಏನಿದೆ, ಊಟ ಮಾಡಿದ ಮೇಲೆ ಇರುವಂಥ ಆ ಹೆವಿನೆಸ್ ಏನಿದೆ ಅದು ಅಷ್ಟು ಫೀಲ್ ಆಗಲ್ಲ. ಇನ್ನು ಡೈಜೆಸ್ಟಿವ್ ಇಶ್ಯೂಸ್ ಎಲ್ಲ ಇದ್ದವರಾದರೆ ಅವರಿಗೆ ಬೇಕಾದ್ರೆ ಅದಕ್ಕೊಂದು ಪಿಂಚ್ ಆಫ್ ಒಂದು ಸ್ವಲ್ಪ ಅಷ್ಟೇ ಹಿಂಗು ಕೂಡ ಹಾಕಿದರೆ ತುಂಬ ಹೊಟ್ಟೆಯಲ್ಲಿ ತುಂಬ ಕಂಫರ್ಟ್ ಅನಿಸುತ್ತೆ, ಗ್ಯಾಸ್ ಎಲ್ಲ ತುಂಬ ಈಸಿಯಾಗಿ ಕಡಿಮೆ ಆಗುತ್ತೆ. ಈಗ ಎಷ್ಟೋ ಜನ ಹೇಳ್ತಾರೆ ಮಜ್ಜಿಗೆ ಕುಡಿದು ಕೂಡಲೇ ನನಗೆ ತುಂಬ ಲೈಕ್ ನೆಗಡಿ ಆಗುತ್ತೆ ಅಥವಾ ಮಜ್ಜಿಗೆಗೆ ತುಂಬ ಅಲರ್ಜಿ ಇದೆ. ಓಕೆ, ಕೆಲವರಿಗೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಿಗೆ ಮಜ್ಜಿಗೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಲ್ಯಾಕ್ಟೋಸ್ ಇರುತ್ತೆ, ಬಿಕಾಸ್ ಕಂಪ್ಲೀಟ್ಲಿ ಅದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಬೇಕು ಅಂತಿಲ್ಲ. ಕೆಲವರಿಗೆ ಅಲರ್ಜಿ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಸಣ್ಣದಿದ್ದಾಗಿದ್ದಾನು ಒಂದು ಸ್ವಲ್ಪ ಮಜ್ಜಿಗೆ ಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರೆ ಅವರಿಗೇನು ಸಡನ್ ಆಗಿರುವಂಥ ಬಾಡಿ ರಿಯಾಕ್ಷನ್ಸ್ ಏನೂ ಇರಲ್ಲ. ಆ್ಯಂಡ್ ಯಾವುದೇ ಸೈಂಟಿಫಿಕ್ ಸ್ಟಡೀಸ್ ಕ್ಲಿಯರ್ ಆಗಿ ಮಜ್ಜಿಗೆ ತಗೊಂಡ್ರೆ ನಿಮಗೆ ಆಸ್ತಮಾ ಸಮಸ್ಯೆ ಆಗುತ್ತೆ ಅಥವಾ ಮಜ್ಜಿಗೆ ತಗೊಂಡ್ರೆ ನಿಮಗೆ ಫ್ಲಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಏನೂ ಪ್ರೂವ್ ಮಾಡಿಲ್ಲ. ಇನ್ನು ಕೆಲವರಿಗೆ ಸಿವಿಯರ್ ಅಲರ್ಜಿ, ನಾನೀಗ ಹೇಳ್ದಂಗೆ ತುಂಬ ಸಿವಿಯರ್ ಆಗಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಾದರೆ ಅವರು ಮಜ್ಜಿಗೆ ತಗೊಂಡು ನೋಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಮಜ್ಜಿಗೆ ತುಂಬ ದಿವಸ ಇಟ್ಕೋಬಾರ್ದು. ತುಂಬ ದಿವಸ ಇಟ್ಟಾಗ ಏನಾಗುತ್ತೆ, ಅದು ತುಂಬ ಹುಳಿ ಆಗುತ್ತೆ, ನಮಗೆ ಆಸಿಡಿಟಿ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಈ ಸಿಬೋ ಕಂಡೀಷನ್ಸ್ ಏನಿದೆ ಅದರಲ್ಲಿ ಮಜ್ಜಿಗೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಬಟ್ ಕೆಲವರಲ್ಲಿ ಮಾತ್ರ ಮಜ್ಜಿಗೆ ತಗೊಂಡಾಗ ಬ್ಲೋಟಿಂಗ್ ಆಗುವಂಥ ಸಾಧ್ಯತೆಗಳಿದೆ. ಅದು ಮೇ ಬಿ ಅಷ್ಟೊಂದು ಸಿವಿಯರ್ ಆಗಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದವರೆಲ್ಲ ಅಷ್ಟೇ ಸಮಸ್ಯೆ ಆಗುತ್ತೆ. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಜ್ಜಿಗೆ ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಎಸ್ಪೆಷಲಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಮಕ್ಕಳಿಗೆ ರೆಗ್ಯುಲರ್ಲಿ ಊಟದೊಟ್ಟಿಗೆ ಅಥವಾ ಮಧ್ಯಾಹ್ನ ನೀವು 11 ಗಂಟೆ, ಈಗ ವೆಕೇಷನ್ ಟೈಮ್, ಸೊ 11 ಗಂಟೆ ಟೈಮಿಗೆ ಒಂದು ಗ್ಲಾಸ್ ಚೆನ್ನಾಗಿ ಮಜ್ಜಿಗೆ ನೀವು ಪ್ರಿಪೇರ್ ಮಾಡಿ ಕೊಡಿ, ಅದು ತುಂಬ ಒಳ್ಳೆಯದು. ಬಾಕಿ ಇರುವಂಥ ಎಲ್ಲ ಡ್ರಿಂಕ್ಸು ನೀವು ನೋಡಿ ಅದರಲ್ಲಿ ಜಾಸ್ತಿ ಇರೋದು ಏನು ಗ್ಲೂಕೋಸ್. ಅದು ಈವನ್ ಹಣ್ಣಿನ ಜ್ಯೂಸ್ ಆದರೂ ಕೂಡ ಅದರಲ್ಲಿ ಜಾಸ್ತಿ ಗ್ಲೂಕೋಸೇ ಇರುತ್ತೆ ಅಥವಾ ಫ್ರಕ್ಟೋಸ್ ಇರುತ್ತೆ. ಆ್ಯಂಡ್ ಅದಕ್ಕೆ ನಾವು ಸಕ್ಕರೆ ಹಾಕಿದರೆ ಮಾತ್ರ ಮಕ್ಕಳು ತಗೊಳ್ತಾರೆ. ಸೊ ಹಾಗಾಗಿ ನಾವು ಅವರ ಆರೋಗ್ಯ ಆ್ಯಕ್ಚುಲಿ ಹಾಳು ಮಾಡ್ತಾ ಇದ್ವಿ. ನಾವು ಸಮ್ಮರಲ್ಲಿ ಟ್ಯಾಂಗು ಅದು ಇದೆಲ್ಲ ನಾವು ಮಿಕ್ಸ್ ಮಾಡಿ ಕೊಡ್ತೀವಿ. ಎಷ್ಟೋ ರೆಡಿಮೇಡ್ ಪೌಡರ್ಸ್ ಸಿಗುತ್ತೆ, ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಮಕ್ಕಳಿಗೆ ಎನರ್ಜಿ ಬರಲಿ ಅಂತ ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಚುಲಿ ವಿ ಆರ್ ಸ್ಪಾಯ್ಲಿಂಗ್ ದೇರ್ ಹೆಲ್ತ್. ಆ ಥರ ಮಾಡಬಾರ್ದು. ನೀವು ಫ್ರೆಶ್ ಆಗಿ ಮಜ್ಜಿಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿ, ಇದು ಪ್ಯಾಕ್ಡ್ ಮಜ್ಜಿಗೆ ತರಬೇಡಿ, ಆದಷ್ಟು ಮನೆಯಲ್ಲೇ ಮಜ್ಜಿಗೆ ಪ್ರಿಪೇರ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಾನೀಗ ಹೇಳಿರುವ ಕರಿ ಲೀವ್ಸ್ ಇರ್ಬೋದು, ಶುಂಠಿ ಇರ್ಬೋದು, ಇದು ಮಾಡಿ ಕೊಡಿ. ಒಂದು 4-5 ದಿವಸ ಕುಡಿದ್ಮೇಲೆ ಅವರೇ ನಿಮಗೆ ಬಂದು ಕೇಳ್ತಾರೆ ನನಗೆ ಮಜ್ಜಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಫ್ಯೂಚರ್ಲಿ ಬರ್ಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳನ್ನು ನಾವು ತಡೆಗಟ್ತೀವಿ. ಅಂದರೆ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಲ್ ಫ್ಲೋರಾ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ನಾನು ಹೇಳ್ತೇನೆ ಯಾವಾಗಲೂ ಗಟ್ ಏನಿದೆ, ನಮ್ಮ ಹೊಟ್ಟೆ ಏನಿದೆ, ಇಟ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡ್ ಬ್ರೈನ್. ಸೊ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಇಂಪ್ರೂವ್ ಆಗಬೇಕಾ, ನಿಮ್ಮ ಮಕ್ಕಳದ್ದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಬೇಕಂದ್ರೆ ರೆಗ್ಯುಲರ್ಲಿ, ಮಕ್ಕಳದೊಂದೇ ಅಲ್ಲ ದೊಡ್ಡವರಿಗೂ ಕೂಡ ರೆಗ್ಯುಲರ್ಲಿ ಮಜ್ಜಿಗೆ ಸೇವಿಸುವಂಥ ಒಂದು ಅಭ್ಯಾಸವನ್ನು ನಾವು ರೆಗ್ಯುಲರ್ಲಿ ಫಾಲೋ ಮಾಡ್ತಾ ಇರಬೇಕು. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾದ ಮೇಲೆ ನೀವು ಯಾರು ಇದನ್ನು ಮಿಸ್ ಮಾಡಬೇಡಿ. ರೆಗ್ಯುಲರ್ಲಿ ಒಂದು ಗ್ಲಾಸ್ ಮಜ್ಜಿಗೆ ತಗೊಳ್ಳೋದು ನಿಮ್ಮ ಆರೋಗ್ಯ 100% ಖಂಡಿತ ಇಂಪ್ರೂವ್ ಮಾಡುತ್ತೆ. ಸೊ ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.